ಇಪ್ಪತ್ತರ ಬೀಳುವಲ್ಲ ಯಾಕಂದ್ರೆ ನಡೀತಿತ್ತು ನಾವು ಹೊಕ್ಕು ಬಸ್ಸಿನ ಅನಾನುಕೂಲ ಐತಿ ಆದ್ರೂ ನಾವು ಹೊಕ್ಕು ಬಟ್ ಏನೈತಿ ರೈತರಿಗೆ ಅವ್ರ ಬೆಲೆ ಅಂತ 3,500 ರೂಪಾಯಿ ಸಿಗಲೇಬೇಕು. ನಾನು ಇನ್ನೊಂದೇನಂದ್ರೆ ನಮ್ಮ ನ್ಯಾಯವಾದಿಗಳ ಸಂಘದ ಪರವಾಗಿ ಒಂದು ಕಳಕಳಿ ವಿನಂತಿ ಏನಂದ್ರೆ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಯಾರು ಈ ಹೋರಾಟವನ್ನ ಮೊಟಕುಗೊಳಿಸಬಾರ್ದು ಅಥವಾ ಬೇರೆ ವೇದಾಗ ಒಯ್ಯಬಾರ್ದು. ಸ್ಥಿರವಾಗಿರಬೇಕು. ನಮ್ಮ ಬೇಡಿಕೆಗಳೆಲ್ಲ ಈಡೇರಬೇಕು. ಮತ್ತೆ ಅದೇ ರೀತಿಯಾಗಿ ನಿನ್ನೆ ದಿವಸ ನಮ್ಮ ನ್ಯಾಯವಾದಿಗಳು ಭರವಸೆನೂ ಕೊಟ್ಟಿದಾರ. ಇನ್ ಕೇಸ್ ಇಂಥ ಹೋರಾಟಗಳು ನಡೆದು ಅಂದ್ರೆ ಗೌರ್ಮೆಂಟ್ ಲಾಬಿಗಳು ಇರ್ತಾವ, ಸುಳ್ಳು ಕೇಸ್ಗಳು ಹಾಕೋದು, ರೈತ ಮುಖಂಡರ ಮ್ಯಾಗ FIR ಮಾಡೋದು, ರೈತರಿಗೆ ಲಾಠಿ ಚಾರ್ಜ್ ಮಾಡೋದು, ಇಂಥವು ಏನಾರ ಘಟನೆಗಳು ಒಂದು ಸುಳ್ಳು ಊಹಾಪೋಹಗಳನ್ನ ಎಬ್ಬಿಸಿ ಏನಾರ ಒಂದು ಘಟನೆ ಮಾಡ್ತಿರ್ತಾರ. ಅಂತದಕ್ಕೆ ಯಾವುದು ಆಸ್ಪದ ಕೊಡಬಾರ್ದಂತೆ ಈ ಮೂಲಕ ಎಲ್ಲರೂ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ. ಇನ್ ಕೇಸ್ ತಮ್ಮ ಮೇಲೆ ಏನಾರ ಯಾವ್ದಾರ ಲಾಬಿಗೆ ಒತ್ತಡಕ್ಕೆ ಮಣಿದ ಯಾವಾರ ಸುಳ್ಳು FIR ಆದು ಅಂದ್ರ ಅದರ ಕುರಿತು ಹೋರಾಟ ಮಾಡೋದಕ್ಕೆ ನಮ್ಮ ನ್ಯಾಯವಾದಿಗಳ ಸಂಘ ಸದಾ ಸಿದ್ಧ ಇರ್ತೈತಿ. ನಿಮ್ಮ ಮನೆಗೆ ಬಂದು ನಿಮಗೆ ಸಜೆಷನ್ ಕೊಡ್ತು, ನೀವು ಎಲ್ಲಿಯೂ ಅಡ್ಡಾಡೋದು ಬೇಡ. ನಿಮ್ಮ ಕೋರ್ಟ್ ಕಚೇರಿ ನಿಮ್ ಪರವಾಗಿ ನಾವು ನಡೆಸ್ತು. ಇಷ್ಟ ಹೇಳಿ ಸರ್ ತಮ್ದೊಂದು ನಂಬರ್ ಹೇಳ್ಬಿಡ್ರಿ, ಈಗ ಎಲ್ಲರೂ ಡಯಲ್ ಮಾಡ್ಕೊಂಡು ಹೇಳಿ ಇವತ್ತಿನ ದಿವಸ ನನಗೆ ನಮ್ಮ ವಕೀಲರ ಪರವಾಗಿ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಸಂಘದ ಮುಖಂಡರು ಹಾಗೂ ಎಲ್ಲ ನನ್ನ ಆತ್ಮೀಯ ರೈತ ಬಾಂಧವರಿಗೆ ಧನ್ಯವಾದಗಳು. ಇನ್ನು ಈ ಕುರಿತಂತೆ